ಆಹಾರದಿಂದ ಬದುಕೋಕೆ ಸಾಧ್ಯ ಇಲ್ಲ. ಬಂಗಾರದಿಂದ ಬದುಕ್ಬೋದು, ಬೆಳ್ಳಿಯಿಂದ ಬದುಕ್ಬೋದು, ಮತ್ತೇನಿಂದ ಬದುಕ್ಬೋದು. ಆದರೆ ಆಹಾರದಿಂದ ಬದುಕೋರು ಹೆಂಗೆ? ನೀವು ಆಹಾರ ರೇಟ್ಗಳು ಗಗನಕ್ಕೆ ಹೋದ್ರೆ ಮನುಷ್ಯ ಬದುಕೋದೆ ಯಾವುದೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಆಗ ಅನಿವಾರ್ಯವಾಗಿ ಈ ಕ್ರಾಂತಿಗೆ ಹಾದಿ ಆಗ್ಬೋದು, ಮತ್ತದಕ್ಕೂ ಹಾದಿ ಆಗ್ಬೋದು, ಬದುಕ ಕಷ್ಟ ಆಗ್ಬೋದು. ಇವೆಲ್ಲ ನೆಲೆಗಟ್ಟಿನೊಳಗೆ ಇವತ್ತು ಈ ದರ ಏರಿಸಿದ್ದು ಎಲ್ಲರೂ ಗಾಬರಿಗೊಳ್ಳುವಂಗಾಗ್ಯದ. ಅದರಲ್ಲೂ ಜನಸಾಮಾನ್ಯರು, ಜನಸಾಮಾನ್ಯರು ಇದ್ರ ಮೇಲೆ ಬದುಕ್ತಾ ಇದ್ದಾರೆ. ಅಂಗಡಿಗಳ ಮೇಲೆ, ಚಾದ ಅಂಗಡಿಗಳ ಮೇಲೆ, ಕಿರಾಣಿ ಅಂಗಡಿಗಳ ಮೇಲೆ ಅವರ ಹೋಗುವಂಥವ್ರು ನೇರವಾಗಿ. ಮತ್ತು ಅವರಲ್ಲೇ ಉತ್ಪಾದನೆ ಇಲ್ಲ. ಮುಂಜಾನೆ ಸಾಯಂಕಾಲ ದುಡಿದ್ರೆ 300, 400, 500 ಬಂದು ಹೆಚ್ಚಾಯಿತು. ಅದರಿಂದ ಸಾರಾಯಿ ಒಂದು ಹಚ್ಚಿಬಿಟ್ಟಿದ್ದೀರಿ. ಸಾರಾಯಿ, ಸಿಗರೇಟು, ತಂಬಾಕಿನ ವಸ್ತುಗಳನ್ನು. ಹೀಗಾಗಿ ಈ ವ್ಯವಸ್ಥೆ ಇಡೀ ಮನುಕುಲಕ್ಕೆ ಒಂದು ರೀತಿ ವೈರ್ಯದಂಗಾಗ್ಯದ. ಈ ವೈರತ್ವವನ್ನು ಕಡಿಮೆ ಮಾಡ್ಬೇಕಾಯ್ತಪ್ಪ ಅಂದ್ರೆ ಸರ್ಕಾರನ ಇವತ್ತು ಏನೋ ಉದ್ಯೋಗ ಸೃಷ್ಟಿ ಮಾಡಿಸೋದ ಕಡೆ ಚಿಂತನೆ ಮಾಡಬೇಕು. ಇವಾಗ ನೀವು ಅನಗತ್ಯ ರಿಸರ್ವೇಷನ್ ಕೊಡ್ತೀನಿ, ಅದು ಬ್ಯಾಡ. ಇದೆಲ್ಲ ಉದ್ಯೋಗಗಳು ಹೆಚ್ಚಾದವು ಅಂದ್ರೆ ಆಟೋಮೆಟಿಕ್ಕಾಗಿ ಜನರಿಗೆ ಉದ್ಯೋಗ ಎಲ್ಲಿ ಹೋದಲ್ಲ ಸಿಗುವಾಗಾದ್ರೆ ಸಹಜವಾಗಿ ಅವ್ರು ಕೊಳ್ಳೋ ಶಕ್ತಿ ಬರ್ತದೆ. ಅವ್ರು ರೇಟ್ ಏರಿಸಿದ್ರು ಏನು ಅನಿಸೋದಿಲ್ಲ. ಅದಕ್ಕಾಗಿ ಈ ಒಂದು ತಿಂಡಿ ತೀರ್ಥಗಳ, ಚಹಾ ಕಾಫಿಗಳ ಒಂದು ರೇಟ್ ಹೆಚ್ಚಾಗೋದ ಕಾರಣ ನಮ್ಮ ಸರ್ಕಾರಗಳ ನಿಸರ್ಗತನ ಅಥವಾ ಅವ್ರಿಗೆ ಯಾವ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೋಬೇಕು ಅನ್ನೋದು ಇವತ್ತಿಗೂ ಹೊಳಿತಾ ಇಲ್ಲವೋ, ಹೊಳೆದ್ರೂ ಸಹಿತ ಮಾಡಬಾರ್ದು ಅನ್ನುವಂಥ ಮನಸ್ಥಿತಿಯೂ ಗೊತ್ತಿಲ್ಲ. ಯಾಕಂದ್ರೆ ರೈತಗೆ ಮಾರ್ಕೆಟ್ ಕೊಟ್ಟರೆ ಅಲ್ಲ ಆಟೋಮೆಟಿಕ್ಕಾಗಿ ರೈತ ಇಲ್ಲೇ ಖರ್ಚು ಮಾಡ್ತಾನೆ. ಒಬ್ಬ ಕಾರ್ಪೊರೇಟ್ ಏನು ಮಾಡ್ತಾನಪ್ಪ ಅಂದ್ರೆ ಬೇರೆ ಬೇರೆ ದೇಶದಲ್ಲಿ ಹೋಗಿ ದುಡ್ಡು ಇನ್ವೆಸ್ಟ್ ಮಾಡ್ತಾನೆ. ಅದು ರೈತ ಹಂಗಲ್ಲ, ಇಲ್ಲೇ ಇನ್ವೆಸ್ಟ್ ಮಾಡ್ತಾನೆ. ಹೀಗಾಗಿ ರೈತಗೆ ಮಾರ್ಕೆಟ್ ಕೊಡುವಂಥದ್ದಂದ್ರೆ ಬೆಳೆದ ಬೆಳೆಗೆ ಬೆಂಬಲ ಬೆಲೆ, ಕನಿಷ್ಠ ಬೆಲೆ ಕಾನೂನು ಮಾಡಿರಿ. ಜೊತೆ ಉದ್ಯೋಗ ಸೃಷ್ಟಿಗೆ ಮತ್ತೇನು ಉದ್ಯಮ ಹುಟ್ಟಾಗ್ಲಿಕ್ಕೆ ಸಾಧ್ಯದ ಆ ದಿಶೆಯಲ್ಲೇ ಸರ್ಕಾರಗಳು ಯೋಚನೆ ಮಾಡಿದರೆ ಮಾತ್ರ ಈ ತಿಂಡಿಗಳು ತುಟ್ಟಿ ಆದರೂ ಸಹಿತ, ಚಹಾ ತುಟ್ಟಿ ಆದರೂ ಸಹಿತ, ಕಾಫಿ ತುಟ್ಟಿ ಆದರೂ ಸಹಿತ ಕೊಳ್ಳೋ ಶಕ್ತಿ ಇದ್ದರೆ ಅದೇನು ಭಾರ ಆಗೋದಿಲ್ಲ. ಆದರೆ ಕೊಳ್ಳೋ ಶಕ್ತಿ ಇಲ್ಲ, ಕಿಸೆಯಲ್ಲಿ ದುಡ್ಡಿಲ್ಲ, ಇನ್ನು ಹೆಂಗಪ್ಪ ಅಂತ ನಂತರ ಹೇಳ್ತಾ ಇರ್ತೀನಿ. ನಾನು ಭಾಳ ಒಳ್ಳೆಯಪ್ಪ, ಭಾಳ ಸಜ್ಜನ. ಯಾಕಂದರೆ ಏನೂ ಇಲ್ಲ ನನ್ನ ಕಡೆ. ಅದಕ್ಕಾಗಿ ಖರ್ಚು ಮಾಡೋಕೆ ರೊಕ್ಕಿದ್ರೆ ನಾನು ಎಲ್ಲ ಚಟ ಕಲಿತಿದ್ದು ಏನೋ ಅಂತೇಳಿ ಅನೇಕರು ಮಾತಾಡೋದು ನಾವು ಕೇಳಿದ್ವಿ. ಆ ದಿಶೆಯಲ್ಲೇ ಈ ಚಿಂತನೆ ಆಗಲಿ. ಸರ್ಕಾರ ಮೊದಲ ಈ ದರ ಇರೋದನ್ನು ನಿಯಂತ್ರಿಸಲಿ. ಅಷ್ಟೇ ಅಲ್ಲ, ಎಲ್ಲರೂ ಉದ್ಯೋಗ ಸೃಷ್ಟಿಯಾಗುವಂಥ ಕೆಲಸ ಮಾಡಲಿ ಅಂತ ಹೇಳ್ತಾ ನನಗೆ ಅನಿಸಿದ ಕೆಲವು ಮಾತಾಡಿದ್ದೀನಿ. ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಕ್ಕೆ ಹೋಗ್ಬೇಡ್ರಿ. S60 ನ್ಯೂಸ್ ಅರ್ಥ ದೇಶ ಸಿದ್ದರಾಮಯ್ಯದು ಸತ್ಯದ ಕೈಗರಣಿ ವಂದನೆಗಳು.